ಅದೇ ಆ ಶಿವನ ವೇಷಧಾರಿ. ನಾನಿದ್ದ ಬಸ್ಸಿನಲ್ಲಿಯೇ ಇದ್ದ. ನನ್ನೊಂದಿಗೆ ಬಸ್ಸಿನಿಂದಿಳಿದ. ತೇಗದ ಮರದ ಹಾಗೆ ಉದ್ದಕ್ಕೆ ಸಪೂರ. ಮೋಡದ ಮೈಬಣ್ಣ, ಮಿಂಚಿನ ನಗು, ಮುಡಿಗೆ ತಗಡಿನ ಚಂದ್ರವನ್ನು ಮುಡಿದಿದ್ದ. ತೋಳಿಗೆ ಕಣಗಿಲೆಯ ಹೂವು, ಕೊರಳಲ್ಲಿ ಪ್ಲಾಸ್ಟಿಕ್ ಹಾವು, ಹುಲಿ ಚರ್ಮದ ಚಿತ್ರವಿರುವ ಮಾಸಿದ ಹಳದಿ ಬಣ್ಣದ ಅರ್ಧ ಲುಂಗಿ, ಹವಾಯಿ ಚಪ್ಪಲಿ ಧರಿಸಿದ್ದ. ನನ್ನ ಬೆರಗಿಗೆ ಉತ್ತರ ನೀಡುವವನಂತೆ ಡಮರುಗ ನುಡಿಸಿ, ತ್ರಿಶೂಲ ಆಡಿಸಿ, ಕಾಲ್ಗೆಜ್ಜೆ ಗಲಗಲ ಕುಣಿಸಿ, ನಾ ಶಿವ ಎಂದ. ನಾ ಮುಂದೆ, ಅವ ಹಿಂದೆ. ಜಾತ್ರೆಯ ಕೌಂಟರಿನಲ್ಲಿ ಟಿಕೇಟು ಕೊಳ್ಳುವಾಗಲೂ ಬೆನ್ನ ಹಿಂದೆಯೇ ಇದ್ದ. ಗಿಲೀಟು ಒಡವೆ ಅಂಗಡಿಯಲ್ಲಿ ಕಣ್ಣ ಮುಂದೆಯೇ ಬಂದ. ಪಳಪಳ ಹೊಳೆಯುವ ಮುಗುತಿಯನ್ನು ಅಂಗೈಯೊಳಗೆ ಹೊರಳಾಡಿಸಿ, ಈ ವಜ್ರಕ್ಕೆಷ್ಟಪ್ಪ ಬೆಲೆ ಎಂದು ಅಂಗಡಿಯ ಆತನ ಛೇಡಿಸಿದ. ಪುಗ್ಗೆ ಅಂಗಡಿಯಲ್ಲಿ ಒಂದೊಂದು ಪುಗ್ಗೆಯ ಮೇಲೂ ಮೃದುವಾಗಿ ಕೈಯಾಡಿಸಿ, ಪರಪರ ಶಬ್ದಕ್ಕೆ ಕಿವಿಯಾನಿಸಿ, ಬಾಗಿಲು ದಾಟುವುದರೊಳಗೆ ಟುಸ್ ಎನ್ನುವುದು ಈ ಪುಗ್ಗೆ, ಜೊತೆಗೆ ಹಿಗ್ಗಿನ ಬುಗ್ಗೆ ಎಂದು ಹಲ್ಲೆ ಪದಕಟ್ಟಿ ಹಾಡಿ ಒಂದು ಪೀಪಿ, ಒಂದು ವಾಚು ಪುಕ್ಕಟೆ ಪಡೆದ. ಬಣ್ಣ ಬಣ್ಣದ ಪ್ರಕಾರಗಳ ತೆಗೆಸಿ ಪೂರಾ ಅಂಗಡಿಯನ್ನೇ ಎಳೆದಾಡಿಸಿ, ಚೌಕಾಸಿ ಬೆಲೆಯಲ್ಲೇ ಒಂದು ಗಜ ರವಿಕೆಯ ಬಟ್ಟೆ ಕೊಂಡ. ಕೆಂಪು ನೀರಿನ ಶರಬತ್ತಿನಂಗಡಿಯಲ್ಲಿ ಗಿಣಿಶಾಸ್ತ್ರದೊಡನೆ ಹರಕು ಛತ್ರಿಯ ಅಡಿಯಲ್ಲಿ ಕರಡಿ ಮಜಲು ಕುಣಿತದ ಕರಡಿ ವೇಷದವನೊಡನೆ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಜಾತ್ರೆಯ ಉದ್ದಗಲ ಹಬ್ಬಿ ನಿಂತವನು. ಮೋಟು ಬೀಡಿಯ ಸೇದುತ್ತ ಕಡಲೆಯ ಪುರಿಯ ಗುಡ್ಡವ ದಾಟಿ ಹೋದ. ಎನ್ನುವಷ್ಟರಲ್ಲಿಯೇ ಬತ್ತಾಸಿನ ಅಂಗಡಿಯಲ್ಲಿ ಪರಿಚಿತ ನಡೆಯೊಡನೆ ಪ್ರತ್ಯಕ್ಷ. ಮೆಲ್ಲನೆ ಬಳಿ ಸಾರಿ ಗೋಣ ಬಗ್ಗಿಸಿ, ಮಗ ಹಸಿದಿದ್ದಾನೆ, ಹೆಂಡತಿಗೆ ಕಾಯಿಲೆ ಅಂದ. ಬಾಡಿದ ಮುಖ, ಬಸಿದಿತ್ತು ದುಃಖ. ಗಣಪ ಹಸಿದಿದ್ದಾನೆ, ಗಿರಿಜೆಗೆ ಕಾಯಿಲೆ, ಹೆಂಡತಿ ಮಕ್ಕಳಿಗಾಗಿ ಶಿವನಲ್ಲದೆ ಭವಿ ಅಳುವನೆ. ಪುಟ್ಟ ಪರ್ಸಿನ ಮೂಲೆ ಮೂಲೆಯನ್ನು ತಡವಿ ರುದ್ರನೊಡ್ಡಿದ ಬೊಗಸೆಗೆ 5ರ ನೋಟಿರಿಸಿ ಇಷ್ಟೇ ಅಂದೆ. ಮಿಂಚಂತೆ ಹೊಳೆದು ತಳಾಂಗುತದಿಗಣ ತೋಮ್ಮೆಂದು ನಾಟ್ಯದ ಮಟ್ಟಿನಲ್ಲಿ ಕುಣಿದು ಅರ್ಧ ನಿಮೀಲಿತ ನೇತ್ರನಾಗಿ ನಟರಾಜನ ಭಂಗಿಯಲ್ಲಿ ನಿಂತು ಬಿಟ್ಟ. ಬಿಟ್ಟ ಬಾಯಿ ಬಿಟ್ಟಂತೆಯೇ, ನೆಟ್ಟ ಕಣ್ಣು ನೆಟ್ಟಂತೆಯೇ ಎರಡೂ ಕೈ ಜೋಡಿಸಿ ಮೈದುಂಬಿ ನುಡಿದು ಬಿಟ್ಟೆ, ಸಾಕ್ಷಾತ್ ಶಿವ, ಸಾಕ್ಷಾತ್ ಶಿವ. ಹೆಂಡತಿ ಮಕ್ಕಳಿಗಾಗಿ ಅಳುವ ಗಂಡಸೇ ಶಿವನಾಗುವ ಪ್ರಕ್ರಿಯೆಯನ್ನು ಕವಿತೆ ಎತ್ತಿ ಹಿಡಿಯುತ್ತದೆ. ಅಳು ದೌರ್ಬಲ್ಯವಲ್ಲ, ಪ್ರೀತಿ, ಮಮತೆ, ದಯೆ, ಕಾರುಣ್ಯಗಳ ಒಟ್ಟು ರೂಪ. ಇಂತಹ ಶಿವನನ್ನು ವಿನೂತನವಾಗಿ ಕವಿತೆ ಸಾಕ್ಷಾತ್ಕಾರಗೊಳಿಸಿದೆ. ಇಬ್ಬರು ಶಿವರಿದ್ದಾರೆ ಈ ಕವಿತೆಯಲ್ಲಿ. ಆ ಶಿವನನ್ನ ಈ ಶಿವನ ಮೂಲಕ, ಈ ಶಿವನನ್ನ ಆ ಶಿವನ ಮೂಲಕ ಗುರುತಿಸುತ್ತಾ ಕೊನೆಗೆ ಇಬ್ಬರನ್ನು ಏಕತ್ರಗೊಳಿಸಿ ಬಿಡುವ ಚೌದ್ಯ ಅದ್ಭುತವಾಗಿದೆ. ಲೌಕಿಕ ಶಿವ ಹೆಂಡತಿ ಮಕ್ಕಳಿಗಾಗಿ ಕಣ್ಣೀರು ಹಾಕಿ ಮತ್ತೊಬ್ಬರ ಮುಂದೆ ಬೊಗಸೆ ಒಡ್ಡುವಾಗ ಪರಶಿವನೇ ಆಗಿಬಿಡುವ ಪ್ರಕ್ರಿಯೆ ಅಸಾಮಾನ್ಯವಾದದ್ದು. ವ್ಯಕ್ತಿಯೊಳಗೆ ದೇವರು, ದೇವರೊಳಗೆ ವ್ಯಕ್ತಿ ಬಿಂಬಿತಗೊಳ್ಳುವ ಆಶ್ಚರ್ಯಕರ ಪ್ರಬುದ್ಧತೆ ಸಾಧಿಸಿರುವ ಕವಿತೆ ಇದು. ಪ್ರೀತಿ, ಮಮತೆ, ದಯೆ, ಕಾರುಣ್ಯಗಳ ಸಾಕಾರ ಮೂರ್ತಿ. ಅಂತಹ ಶಿವನನ್ನ ವಿನೂತನವಾಗಿ ಸಾಕ್ಷಾತ್ಕಾರಗೊಳಿಸುವ ಕವಿತೆ ಜಾತ್ರೆಯಲ್ಲಿ ಶಿವ. ಕವಿತೆಯಲ್ಲಿ ಇಬ್ಬರು ಶಿವರಿದ್ದಾರೆ. ಓರ್ವ ಲೌಕಿಕ ಶಿವ, ಈ ಮಣ್ಣಿನ ಎಲ್ಲ ಬಗೆಯ ನೋವು, ನಲಿವು, ಜಗದ ಜಂಜಾಟಗಳಲ್ಲಿ ಸತ್ಯವಾಗಿರುವವನು. ಇನ್ನೋರ್ವ ಪರಶಿವ, ಲೋಕದ ಎಲ್ಲ ಸೂತ್ರಗಳನ್ನೂ ತನ್ನಲ್ಲೇ ಅಡಗಿಸಿಕೊಂಡು ಅಲೌಕಿಕನಾದವನು. ಕವಿತೆಯ ಮಹತ್ವವಿರುವುದು ಆ ಶಿವನನ್ನ ಈ ಶಿವನ ಮೂಲಕ, ಈ ಶಿವನನ್ನ ಆ ಶಿವನ ಮೂಲಕ ಗುರುತಿಸುತ್ತಾ ಕೊನೆಗೆ ಲೌಕಿಕ ಶಿವ ಮತ್ತು ಪರಶಿವರಿಬ್ಬರನ್ನೂ ಏಕತ್ರಗೊಳಿಸಿ ಬಿಡುವ ಚೌದ್ಯದಲ್ಲಿ. ಆ ಚೌದ್ಯ ಅಸಾಮಾನ್ಯವಾದದ್ದು. ಕವಿತೆಯ ಮೊದಲ ಭಾಗ ಲೌಕಿಕ ಶಿವನನ್ನ ಪರಿಚಯಿಸುತ್ತದೆ. ಬಸ್ಸಿನೊಳಗೆ ಇರುವ ವೇಷಧಾರಿ ಶಿವನ ವರ್ಣನೆ ಪರಶಿವನ ವರ್ಣನೆಯ ಪರಿಕರಗಳೊಂದಿಗೇ ನಡೆಯುತ್ತದೆ. ಸಪೂರ ಮೋಡದ ಮೈಬಣ್ಣ, ಮಿಂಚಿನ ನಗು, ಮುಡಿಯ ಚಂದ್ರ, ಕೊರಳ ಹಾವು, ಹುಲಿ ಚರ್ಮ, ಹೀಗೆ ಎಲ್ಲವೂ. ಆದರೆ ಆತ ಲೌಕಿಕ ಶಿವ. ತೇಗದ ಮರ, ತಗಡಿನ ಚಂದ್ರ, ಪ್ಲಾಸ್ಟಿಕ್ ಹಾವು, ಮಾಸಿದ ಲುಂಗಿ, ಹವಾಯಿ ಚಪ್ಪಲಿ. ಇಲ್ಲಿ ಬರುವ ತೇಗ, ತಗಡು, ಪ್ಲಾಸ್ಟಿಕ್ ಲುಂಗಿ, ಚಪ್ಪಲಿ ಈ ಎಲ್ಲವೂ ಅವನು ಬದುಕುತ್ತಿರುವ ಆ ಕ್ಷಣದ ಭೌತಿಕವನ್ನ ಅದರ ಎಲ್ಲ ಪರಿಮಿತಿಗಳೊಡನೆ ವಿವರಿಸುತ್ತದೆ. ಅವೆಲ್ಲವೂ ಲೌಕಿಕ ಶಿವನ ವಾಸ್ತವ. ಆ ವಾಸ್ತವದ ಬದುಕಿನೊಂದಿಗೇ ಅವನ ಅಸ್ಮಿತೆಯೂ ತಳುಕು ಹಾಕಿಕೊಂಡಿದೆ. ಕ್ಷಣ
ಲೌಕಿಕನಂತೆ ಮರುಕ್ಷಣ ಪರಶಿವನಂತೆ ಕಾಣಿಸಿಕೊಳ್ಳುತ್ತಾ ಹೋಗುವ ಲೌಕಿಕ ಶಿವ ಅವನೇ ಇವನಾಗಿ, ಇವನೇ ಅವನಾಗಿ, ಎರಡರಲ್ಲಿಯೂ ತಾನೇ ತಾನಾಗಿ ಕವಿತೆಯುದ್ದಕ್ಕೂ ಆವರಿಸಿಕೊಳ್ಳುತ್ತಾ ಹೋಗಿಬಿಡುತ್ತಾನೆ. ಡಮರುಗ ನುಡಿಸಿ, ತ್ರಿಶೂಲ ಹಾಡಿಸಿ, ಕಾಲ್ಗೆಜ್ಜೆ ಗಲಗಲ ಕುಣಿಸಿ, ನಾ ಶಿವ ಎಂದು ನುಡಿಯುವ ಅವನಲ್ಲಿ ಯಾವುದೇ ಗೊಂದಲಗಳಾಗಲಿ ದ್ವಂದ್ವಗಳಾಗಲಿ ಇಲ್ಲ. ಅಲ್ಲಿಂದಾಚೆಗೆ ಕವಿತೆಯ ಎರಡನೆಯ ಭಾಗದಲ್ಲಿ ಜಾತ್ರೆಯ ಅಚ್ಚರಿ, ಕುತೂಹಲ, ವ್ಯಾಪಾರ, ಮೋಜು, ಆಟ, ನೋಟ ಹೀಗೆ ಸಕಲವೂ ತೆರೆದುಕೊಳ್ಳುತ್ತಾ ಹೋಗುತ್ತದೆ. ಅದು ಯಾವುದೋ ಒಂದು ಊರಿನಲ್ಲಿ ನಡೆಯುವ ಜಾತ್ರೆಯೂ ಹೌದು, ದಿನನಿತ್ಯದ ಜಗದ ಜಾತ್ರೆಯೂ ಹೌದು. ಜಾತ್ರೆಯೊಳಗೆ ಲೌಕಿಕ ಶಿವನ ಚೌಕಾಶಿ ವ್ಯಾಪಾರ, ಅವರಿವರ ನಡುವಿನ ಒಡನಾಟ ಹೀಗೆ ಎಲ್ಲವೂ ಎಲ್ಲೆಲ್ಲೂ ತೆರೆದುಕೊಳ್ಳುತ್ತಾ ಜಾತ್ರೆಯೊಳಗಿನ ಶಿವ ಜಾತ್ರೆಯ ಉದ್ದಗಲ ಹಬ್ಬಿ ನಿಂತು ಇಡೀ ಜಾತ್ರೆಯನ್ನೇ ಆವರಿಸಿಕೊಂಡು ಬಿಡುತ್ತಾನೆ. ಜಾತ್ರೆಯ ಶಿವ ಪರಶಿವನೇ ಹೌದಲ್ಲವಾ ಎಂದು ಅಂದುಕೊಳ್ಳುವಷ್ಟರಲ್ಲಿ ಮೋಟು ಬಿಡಿಯ ಸೇದುತ್ತಾ ಕಡಲೆಪುರಿಯ ಗುಡ್ಡವ ದಾಟುತ್ತಾ ಪಕ್ಕಾ ಲೌಕಿಕನಾಗಿ ನಿಜವಾಗಿ ಬಿಡುತ್ತಾನೆ. ಜಾತ್ರೆಯಲ್ಲಿನ ಶಿವನ ಪಕ್ಕಾ ಲೌಕಿಕ ಬದುಕು, ಕಷ್ಟ, ಸುಖ, ನೋವು, ನಲಿವುಗಳು ನಿರೂಪಕ್ಕೆ ಎದುರು ತೆರೆದುಕೊಳ್ಳುತ್ತದೆ. ಲೋಕ ಸಹಜ ಹಸಿವು, ಕಾಯಿಲೆ, ಬಾಡಿದ ಮುಖ, ಬಸಿದ ದುಃಖ ಒಂದೇ ಎರಡೇ. ಗಣಪ ಹಸಿದಿರುವುದಕ್ಕೆ, ಗಿರಿಜೆಗೆ ಕಾಯಿಲೆ ಆಗಿರುವುದಕ್ಕೆ ಆತ ಅಳುತ್ತಿದ್ದಾನೆ, ಮತ್ತೊಬ್ಬರ ಎದುರು ಕೈಯೊಡ್ಡಿ ನಿಂತಿದ್ದಾನೆ. ಜಾತ್ರೆಯಲ್ಲಿರುವ ಲೌಕಿಕ ಶಿವನ ನಿಜ ಇದು. ಹೆಂಡತಿ ಮಗನ ಸಲುವಾಗಿ ಆತ ಭಿಕ್ಷೆ ಬೇಡುತ್ತಿದ್ದಾನೆ. ತನ್ನ ಹೆಂಡತಿ ಮಕ್ಕಳಿಗಾಗಿ ನಿರೂಪಿಕೆ ಎದುರು ಕೈಯೊಡ್ಡಿ ನಿಂತಿರುವ ಲೌಕಿಕ ಶಿವ ಆಕೆಯಲ್ಲಿ ಮೂಡಿಸುವ ಪ್ರಶ್ನೆ ಮತ್ತು ಅಚ್ಚರಿಗಳು ಅನನ್ಯವಾದುವು. ಹೆಂಡತಿ ಮಕ್ಕಳಿಗಾಗಿ ಶಿವನಲ್ಲದೆ ಬವಿಹಳುವನೇ? ಸವಿತಾ ಅವರು ಅತ್ಯಂತ ಸೂಕ್ಷ್ಮವಾಗಿ, ಕಲಾತ್ಮಕವಾಗಿ ತಮ್ಮ ಕವಿತೆಯಲ್ಲಿ ಇಹಪರಗಳೆರಡನ್ನೂ ಬೆಸೆಯುವ ಪರಿ ಇದು. ಭವಿಯಾಗಿರುವ ಲೌಕಿಕ ಶಿವ ಹೆಂಡತಿ ಮಕ್ಕಳಿಗಾಗಿ ಕಣ್ಣೀರು ಹಾಕಿ ಮತ್ತೊಬ್ಬರ ಮುಂದೆ ಬೊಗಸೆಯೊಡ್ಡುವಾಗ ಪರಶಿವನೇ ಆಗಿಬಿಡುವ ಪ್ರಕ್ರಿಯೆ ಅಸಾಮಾನ್ಯವಾದುದು.